ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಶಿಕ್ಷಕನಿಂದಲೇ ಒಂದು ರೀತಿಯ ವಂಚನೆ ಆಗ್ತಾ ಇರುವಂತದ್ದು. ಕಾಳಸಂತೆಯಲ್ಲಿ ಕ್ಷೀರಭಾಗ್ಯದ ಹಾಲಿನ ಪೌಡರ್ ಮಾರಾಟ ಮಾಡಲಾಗ್ತಾ ಇದ್ದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಒಂದು ವಿಚಾರವನ್ನ ಹೊರಕ್ಕೆ ಹಾಕಿದೆ. ಮಕ್ಕಳಿಗೆ ಹಾಲು ಸಿಗುವಂತಾಗಲಿ ಅಂತ ಕ್ಷೀರಭಾಗ್ಯವನ್ನ ಆರಂಭ ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು. ಆದರೆ ಅವರ ಕನಸಿನ ಯೋಜನೆಗೆ ಶಿಕ್ಷಕನೇ ಕನ್ನ ಹಾಕ್ತಾ ಇರ್ತಕ್ಕಂತಹ ಒಂದು ಪ್ರಕರಣ ಇದು. ಹಾಲಿನ ಪೌಡರ್ ಮಾರಾಟ ಮಾಡಿದಂತಹ ಮುಖ್ಯ ಶಿಕ್ಷಕ ಸೂರ್ಯಕಾಂತ ಯಾದಗಿರಿ ಲಿಂಗೇರಿ ತಾಂಡದ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಈತ. ಯಾದಗಿರಿ ನಗರದ ಕಿರಾಣಿ ಅಂಗಡಿಯಲ್ಲಿ ಹಾಲಿನ ಪ್ಯಾಕೆಟ್ ಅನ್ನ ಮಾರಾಟ ಮಾಡಲಾಗ್ತಾ ಇದ್ದು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಹಾಲಿನ ಪ್ಯಾಕೆಟ್ ಮಾರಾಟ ಮಾಡುವಂತಹ ಸಂದರ್ಭದಲ್ಲೇ ಮುಖ್ಯ ಶಿಕ್ಷಕ ಸಿಕ್ಕಿ ಬಿದ್ದಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಕಾಳಸಂತೆಯಲ್ಲಿ ಕ್ಷೀರಭಾಗ್ಯ ಹಾಲಿನ ಪೌಡರ್ ಮಾರಾಟ ಮಾಡಲಾಗ್ತಾ ಇದೆ. ಇಲ್ಲಿವರೆಗೂ ಅಕ್ಕಿ ಕಾಳಸಂತೆಯಲ್ಲಿ ಸಿಗ್ತಾ ಇತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ. ಆದರೆ ಮಕ್ಕಳಿಗೆ ತಲುಪಬೇಕಾಗಿದ್ದಂತಹ ಹಾಲಿನ ಪೌಡರ್ ಕೂಡ ಮಾರಾಟ ಆಗ್ತಾ ಇರುವಂತಹ ವರದಿ ಇದು. ಏನಿಲ್ಲ ಅಲ್ಲಿ ನೋಡಿ ದೃಶ್ಯದಲ್ಲಿ ಅಲ್ಲಿ ಕುಳಿತುಕೊಂಡಿರುವಂತಹವರೇ ಮುಖ್ಯ ಶಿಕ್ಷಕ ಸೂರ್ಯಕಾಂತ್ ಅವರೇ ಮಕ್ಕಳಿಗೆ ತಲುಪಬೇಕಾಗಿದ್ದಂತಹ ಒಂದು ಹಾಲಿನ ಪೌಡರನ್ನ ತಮ್ಮ ಕಾರ್ನಲ್ಲಿ ಬಂದು ಚೀಲದಲ್ಲಿ ತೆಗೆದುಕೊಂಡು ಬಂದು ಆ ಕಿರಾಣಿ ಅಂಗಡಿಯಲ್ಲಿ ಅದನ್ನ ಮಾರಾಟ ಮಾಡ್ತಾ ಇರ್ತಕ್ಕಂತಹ ದೃಶ್ಯ. ಖುದ್ದು ಅವರೇ ಹೋಗಿ ಕಿರಾಣಿ ಅಂಗಡಿಯಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈ ಒಂದು ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರ ಮಾಡ್ತು. ಸೊ ಇದರ ಬೆನ್ನಲ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಹಾಲಿನ ಪೌಡರ್ ಮಾರಾಟ ಮಾಡಿರ್ತಕ್ಕಂತಹ ಮುಖ್ಯ ಶಿಕ್ಷಕ ಸೂರ್ಯಕಾಂತ್ ತಮ್ಮ ಕಾರ್ನಲ್ಲಿ ಬಂದು ಹಾಲಿನ ಪೌಡರನ್ನ ಕಿರಾಣಿ ಅಂಗಡಿಯಲ್ಲಿ ಮಾರಾಟ ಮಾಡಿದ್ದಾರೆ. ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪ್ಯಾಕೆಟ್ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಿನ ಪ್ಯಾಕೆಟ್ ಮಾರಾಟ ಮಾಡ್ತಿದ್ದ ಶಿಕ್ಷಕನ ಅಮಾನತ್ತು ಕೂಡ ಆಗಿದೆ. ಯಾದಗಿರಿಯ ಲಿಂಗೇರಿ ತಾಂಡದ ಶಿಕ್ಷಕ ಸೂರ್ಯಕಾಂತನ್ನ ಅಮಾನತ್ತು ಮಾಡಲಾಗಿದೆ. ಅಮಾನತು ಆದೇಶವನ್ನ ಹೊರಡಿಸಿದ್ದಾರೆ ಯಾದಗಿರಿಯ ಡಿಡಿಪಿಐ ಮಂಜುನಾಥ್. ಪಬ್ಲಿಕ್ ಟಿವಿ ವರದಿಯ ಬೆನ್ನಲ್ಲೇ ಕ್ರಮವನ್ನ ಜರುಗಿಸಲಾಗಿದೆ. ಮಕ್ಕಳಿಗೆ ತಲುಪಬೇಕಾಗಿದ್ದಂಥ ಹಾಲಿನ ಪೌಡರ್ ಕಿರಾಣಿ ಅಂಗಡಿಯಲ್ಲಿ ಹೇಗೆ ಮಾರಾಟ ಆಗ್ತಾ ಇತ್ತು ಅನ್ನುವಂತಹ ವಿಸ್ತೃತ ವರದಿಯನ್ನ ಪಬ್ಲಿಕ್ ಟಿವಿ ಪ್ರಕಟ ಮಾಡಿತ್ತು. ಸೊ ಈ ಸುದ್ದಿ ಬಿತ್ತರ ಆಗ್ತಿದ್ದ ಹಾಗೆ ಮುಖ್ಯ ಶಿಕ್ಷಕನನ್ನ ಅಮಾನತುಗೊಳಿಸಿ ಆದೇಶವನ್ನ ಮಾಡಿದ್ದಾರೆ ಡಿಡಿಪಿಐ ಮಂಜುನಾಥ್. ನಂತರ ಇದು ಪಬ್ಲಿಕ್ ಟಿವಿಯ ಇಂಪ್ಯಾಕ್ಟ್ ಮಕ್ಕಳಿಗೆ ಸಿಗಬೇಕಾದಂತಹ ಹಾಲಿನಲ್ಲೂ ಕೂಡ ಈ ರೀತಿಯಾದಂತಹ ಕಳ್ಳ ಕೆಲಸವನ್ನ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ಸುದ್ದಿಯನ್ನ ಡಿಡಿಪಿಐ ಗಮನಕ್ಕೆ ತರಲಾಯಿತು. ಅದನ್ನು ಗಮನಿಸಿಕೊಂಡು ಅವರು ವಿಡಿಯೋವನ್ನ ಪರಿಶೀಲಿಸಿ ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆ ಕೂಡಲೇ ಅಮಾನತು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಮಕ್ಕಳಿಗೆ ಸಿಗಬೇಕಾದಂತಹ ಕ್ಷೀರಭಾಗ್ಯ ಹಾಲಿನ ಪ್ಯಾಕೆಟ್ಗಳು ಹೇಗೆ ಮಾರಾಟ ಆಗ್ತಾ ಇತ್ತು ಅನ್ನೋದರ ಮತ್ತೊಂದು ದೃಶ್ಯ ಕೂಡ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಕೂಡಲೇ ನಾವು ಸಹಾಯಕ ನಿರ್ದೇಶಕರು ಮತ್ತು ಶಿಕ್ಷಣಾಧಿಕಾರಿಗಳು ಅಕ್ಷರದಾಸ ಇವರನ್ನು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಕಳಿಸಿದ್ವಿ. ಅವರ ರಿಪೋರ್ಟು ಈಗ ಬಂದ ಕೂಡಲೇ ನಾವು ಅವರನ್ನು ಅಮಾನತುಗೊಳಿಸಿದ್ವಿ. ಕೇವಲ ಅಮಾನತುಗೊಳಿಸೋದು ಮಾತ್ರ ಇದರಿಂದ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವು ಮನಗಂಡು ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅಕ್ಷರದಾಸ ಇವರಿಗೆ ಅವ್ರ ಮೇಲೆ ಸದರಿಯವ್ರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಲಿಕ್ಕೆ ಸೂರ್ಯಕಾಂತ ಮುಖ್ಯ ಶಿಕ್ಷಕರು ಲಿಂಗೇರಿ ತಾಂಡ ಇವರಿಗೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ನಾವು ಆದೇಶ ಮಾಡಿದ್ದೇವೆ. ಇನ್ನು ಮುಂದೆ ಈ ರೀತಿ ಆಗದೇ ಇರೋ ರೀತಿ ನಾವೆಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಮತ್ತು ಈ ಒಂದು ಕ್ರಿಮಿನಲ್ ಪ್ರಕರಣ ಎಲ್ಲ ನಮ್ಮ ಶಾಲೆಯಲ್ಲಿರುವಂಥ ಎಲ್ಲ ಗ್ರೂಪ್ಗಳಿಗೂ ಹಾಕ್ತಾಯಿದ್ವಿ. ಕಾರಣವಾದರೂ ಇಷ್ಟ ಇದೊಂದು ರೀತಿ ಮಾದರಿಯಾಗಿ ನಮಗೆ ಎಲ್ಲ ಶಿಕ್ಷಕರಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಈ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಾವು ಪಬ್ಲಿಕ್ ಟಿವಿ ಅವರಿಗೆ ಆಭಾರಿಯಾಗಿದ್ದೇವೆ. ಇದು ಮುಂದಿನ ಎಲ್ಲ ಶಿಕ್ಷಕ ಸಂಕುಲಕ್ಕೆ ಎಚ್ಚರಿಕೆ ಗಂಟೆ ಆಗಲಿ ಅನ್ನೋದು ನಮ್ಮ ಆಶೆ. ಕೂಡಲೇ ನಾವು ಸೊ ಗುಡ್ ಮೂವ್ ಡಿಡಿಪಿಐ ಮಂಜುನಾಥ್ ಅವರಿಂದ. ಕೇವಲ ಅಮಾನತು ಮಾಡಿದರೆ ಸಾಲದು ಅನ್ನುವಂತಹ ಕಾರಣಕ್ಕೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೀವಿ ಅಂತ ಕೂಡ ಹೇಳಿದರು. ಸೊ
ಮಕ್ಕಳ ಒಂದು ಮಕ್ಕಳಿಗೆ ತಲುಪಬೇಕಾದಂಥ ಹಾಲಿನ ಪ್ಯಾಕೆಟ್ ಯಾವ ರೀತಿಯಾಗಿ ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇತ್ತು, ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ವರದಿಯನ್ನು ಬಿತ್ತರಿಸಲಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಡಿಡಿಪಿಐ ಮಂಜುನಾಥ್ ಅವರು ಒಂದು ಒಳ್ಳೆ ಸ್ಟೆಪ್ ಅನ್ನ ತೆಗೆದುಕೊಂಡಿದ್ದಾರೆ. ಕೇವಲ ಅಮಾನತು ಮಾಡಿದ್ರೆ ಸಾಲದು, ಹಾಗಾಗಿ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರೊಸೀಜರ್ಗಳಾಗ್ತಾ ಇದೆ? ದಿವ್ಯ ಜ್ಯೋತಿ, ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಆಗಿರ್ತಕ್ಕಂಥ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೆನೆಬರಿತ ಹಾಲನ್ನು ಕೊಡೋದ್ರ ಮೂಲಕ ಮಕ್ಕಳ ಪೌಷ್ಟಿಕತೆನ ಹೆಚ್ಚಿಸಬೇಕು ಅನ್ನುವಂತ ಉದ್ದೇಶವನ್ನು ಹೊಂದಲಾಗಿತ್ತು. ಆದ್ರೆ ಇಂತಹ ಯೋಜನೆಗೆ ಸ್ವತಃ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ, ಯಾದಗಿರಿ ಜಿಲ್ಲೆಯ ಲಿಂಗೇರಿ ತಾಂಡದ ಮುಖ್ಯ ಶಿಕ್ಷಕ ಏನಿದ್ದಾನೆ ಸೂರ್ಯಕಾಂತ್ ಅನ್ನುವಂತ ವ್ಯಕ್ತಿ, ಆತ ಶಾಲೆಯಲ್ಲಿರ್ತಕ್ಕಂಥ ಹಾಲಿನ ಪ್ಯಾಕೆಟ್ ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ರ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರ್ತಕ್ಕಂಥ ಯಾದಗಿರಿ ಡಿಡಿಪಿಐ ಮಂಜುನಾಥ್ ಅವರು ಈಗಾಗಲೇ ಮುಖ್ಯ ಶಿಕ್ಷಕನನ್ನ ಅಮಾನತ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಗಮನಾರ್ಹ ವಿಷಯ ಅಂದ್ರೆ ದಿವ್ಯ ಜ್ಯೋತಿ, ಮುಖ್ಯ ಶಿಕ್ಷಕನ ಕೇವಲ ಅಮಾನತ್ ಮಾಡೋದಷ್ಟೇ ಅಲ್ಲ, ಬದಲಾಗಿ ಆತನ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಿದ್ರೆ. ಯಾಕಂದ್ರೆ ಇದು ಮತ್ತೆ ಇರ್ತಕ್ಕಂಥ ಶಿಕ್ಷಕರುಗಳಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ಯಾಕಂದ್ರೆ ಈ ರೀತಿ ಜಿಲ್ಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಶಿಕ್ಷಕರು ಈ ರೀತಿ ಹಾಲಿನ ಪ್ಯಾಕೆಟ್ ಗಳನ್ನ ಮಾರಾಟ ಮಾಡ್ತಾರೆ ಅನ್ನುವಂತ ಒಂದಷ್ಟು ದೂರುಗಳಿದೆ. ಹೀಗಾಗಿನೇ ಎಲ್ಲಾ ಶಿಕ್ಷಕರಿಗೂ ಸಹಿತ ಇದೊಂದು ಸಂದೇಶ ಹೋಗ್ಬೇಕು, ಮತ್ತೆ ಈ ರೀತಿಯ ಪ್ರಕರಣಗಳು ಜಿಲ್ಲೆಯಲ್ಲಿ ಮರುಕಳಿಸಬಾರದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈಗಾಗಲೇ ಈ ಒಂದು ಸ್ಟೆಪ್ ಅನ್ನು ಸಹಿತ ತೆಗೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಈ ಒಂದು ಸೂರ್ಯಕಾಂತ್ ಶಿಕ್ಷಕ ಏನಿದ್ರೆ ಈತ ಕಳೆದ 4-5 ವರ್ಷಗಳಿಂದ ಸಹಿತ ಈ ರೀತಿ ಮಕ್ಕಳಿಗೆ ಬಂದಂತ ಹಾಲಿನ ಪ್ಯಾಕೆಟ್ ಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಯಾವಾಗ ಪಬ್ಲಿಕ್ ಟಿವಿಯಲ್ಲಿ ಈತನ ಕರಾಳ ಹುದ್ದೆ ಬಯಲಾಯ್ತು, ಆಗ ಶಿಕ್ಷಕ ಸೂರ್ಯಕಾಂತನ ಒಂದಿಷ್ಟು ಮುಖವಾಡಗಳು ಕೂಡ ತೆರೆದುಕೊಳ್ಳಿಕ್ಕೆ ಸಾಧ್ಯತೆ. ಯಾಕಂದ್ರೆ ಕಳೆದ 7-8 ವರ್ಷಗಳ ಹಿಂದೆ ಶಹಾಪುರ ತಾಲೂಕಿನ ಒಂದು ಸರ್ಕಾರಿ ಶಾಲೆಯಲ್ಲಿ ಈತ ಕರ್ತವ್ಯ ನಿರ್ವಹಿಸಿದ್ದ, ಅಲ್ಲಿಯೂ ಸಹಿತ ಇಂಥದ್ದೇ ಪ್ರಕರಣದಲ್ಲಿ ತಗ್ಲಾಕೊಂಡು ಅಲ್ಲಿಂದ ಸಸ್ಪೆಂಡ್ ಆಗಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಡಿಡಿಪಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಡೆ ಏನಿದೆ, ಇದಕ್ಕೂ ಇನ್ನೊಂದಿಷ್ಟು ಜನ ಶಿಕ್ಷಕರಿಗೆ ಎಚ್ಚರಿಕೆ ಗಂಟೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇದನ್ನ ಅಂದಾಜಿಸಲಾಗ್ತಾ ಇದೆ. ದಿವ್ಯ. ಥ್ಯಾಂಕ್ ಯು ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ.